ಇದೀಗ ನಮ್ಮೊಂದಿಗೆ ಸುಂದರಮ್ಮ ಅವರು ಇದ್ದಾರೆ ಶಿವಮೊಗ್ಗದಿಂದ. ಹ್ಮ್. ಅಮ್ಮ, ನೀವು ಭಜನಾ ಕಮ್ಮಟಕ್ಕೆ ಇದು ಮೊದಲನೇ ಬಾರಿ ಬರೋದು? ಮೊದಲನೇ ಬಾರಿ ಬಂದಿದ್ದು. ಭಜನಾ ಕಮ್ಮಟಕ್ಕೆ ಬಂದು ಸಾಕಷ್ಟು ನಿಮ್ಗೆ ಕಲೀಲಿಕ್ಕೆ ಸಿಗ್ತಾ? ಅಯ್ಯೋ ಬೇಕಾದಷ್ಟು ಆಗ್ಬಿಡ್ತು ಇದು. ಅಂದ್ರೆ ಇದು ಈ ಪ್ರಪಂಚದೊಳಗೆ ಇದು ನೋಡಿದ್ ನಾವು ಮೊದಲನೇ ಸರಿನೇ. ಈ ತರ ನಮ್ಮ ಧರ್ಮಸ್ಥಳದಾಗ ಇಲ್ಲ ಮಾಡ್ತಾ ಇದಾರೆ ಅಂದ್ರೆ ಈ ಶಕ್ತಿ, ಈ ದೇವ್ರ ಹತ್ರ ಇರೋ ಶಕ್ತಿ, ಇವನು ಮಂಜುನಾಥ ಸ್ವಾಮಿಯಿಂದ ಇದೆಲ್ಲ ನಡೆಯೋದು. ಆ ವೀರೇಂದ್ರ ಹೆಗ್ಡೆ, ಹೇಮಾವತಿ ಅಮ್ಮ ಅವರು ಇವರು ಕಾವೇಂದ್ರ ಆಶೀರ್ವಾದದಿಂದ ಆಗ್ತಾ ಐತಿ ಅಂದ್ರೆ ಬಿಟ್ರೆ ಮತ್ ಮೂರನಿಂದ ಇದು ಆಗೋದ್ ಸಾಧ್ಯತೆನೇ ಇಲ್ಲ ಅನ್ಸ್ಬಿಡ್ತು ನನಗೆ. ಆದ್ರೆ ಅಮ್ಮ, ಇವತ್ತು ಕಾವಂದರಿಗೆ ಮತ್ತೆ ಈ ಧರ್ಮಸ್ಥಳಕ್ಕೆ ಎಲ್ಲ ಧಕ್ಕೆ ಬರುವಂತ, ಕಳಂಕ ಬರುವಂತ ಮಾತುಗಳನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಏನಂತೀರಾ? ಅದಕ್ಕೇನ್ ಅನ್ನೋದು ಅಂದ್ರೆ, ಈಗ ಏನ್ ಗೊತ್ತಾ, ಈಗ ನಾವ್ ಒಬ್ರು ಏನಾರ ಇದ್ದಾರೆ ಅಂದ್ರೆ ಅವ್ರಿಗೆ ಇದು ಕೆಟ್ಟ ಹೆಸರಿ ತರ್ಬೇಕು, ಅಷ್ಟು ಬಿಟ್ರೆ ಮತ್ತೇನು ಬೆಳಕಿಗೆ ತರಬಾರ್ದು ಅಂತ ಮಾಡ್ತಾರೆ. ಆದ್ರೆ ಇದು ಬಿಟ್ಕೊಡಲ್ಲ, ಅವನು ಸ್ವಾಮಿ ಬಿಟ್ಕೊಡಲ್ಲ. ಸ್ವಾಮಿ ಬಿಟ್ಕೊಡಲ್ಲ. ಹಾಗಾದ್ರೆ ಅದು ಕೇವಲ ಅವರು ಇದೆಲ್ಲ ಏನು ಮುಚ್ಚಾಕ್ಬೇಕು ಅಂತಾನೆ ಮುಚ್ಚಾಕ್ಬೇಕು ಅಂತಾನೆ ಮಾಡಿರೋದು. ಸತ್ಯ ಇಲ್ಲ, ಇದೆಷ್ಟು ಪೂರ್ತಿನೂ ದೇವ್ರ ಹತ್ರ ಸತ್ಯ ಆಯ್ತು. ಅವ್ರು ಮಾಡಿರೋದೇ ಅನ್ಯಾಯ. ಇದು ಮಾಡ್ತಾ ಇದಾರಲ್ಲ ಅದು ಅನ್ಯಾಯ. ಬಿಟ್ರೆ ಯಾವ್ದು ಇವತ್ತಿಗೂ ನಾವು ಧರ್ಮಸ್ಥಳದ್ದು ಅಂದ್ರೆ ನಾವು ಇಷ್ಟಿದ್ದಕ್ಕಿಂದನೂ ನಾವು ನೋಡ್ದಾರಲ್ಲ, ಧರ್ಮಸ್ಥಳನೇ. ಅದು ಕಣ್ಣ ಹಿಂಗೆ ನೀರು ನಮ್ಗೆ ಈಗ ಹೋಗ್ಬೇಕು ಅಂದ್ರೆ ಬಹಳ ದುಃಖ.